ಹಾಯ್ ಗಾಯ್ಸ್, ಇವತ್ತು ನಾನು ಮಾಡುವಂಥ ರೆಸಿಪಿ ಹೆಸರು ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಕರ್ಚಿಕಾಯಿ, ಇದನ್ನು ಸೋಸಿ ತೊಳೆದಿಟ್ಕೊಂಡಿನಿ, ಒಂದು ಉಳ್ಳಾಗಡ್ಡಿ, ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಶೇಂಗಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೆಂಪು ಖಾರ, ಸ್ವಲ್ಪ ಮಸಾಲೆ ಖಾರ. ಈಗ ಮೊದಲಿಗೆ ಒಗ್ಗರಣೆ ಹಾಕೋಬೇಕು. ಸಾಸಿವೆ, ಜೀರಿಗೆ. ಈಗ ಮೊದಲಿಗೆ ಈ ಕರ್ಚಿಕಾಯಿನ ಒಗ್ಗರಣೆ ಒಳಗೆ ಹುರ್ಕೊಳ್ಳೋಣ. ಇದು ಸ್ವಲ್ಪ ಮೆತ್ತಗಾದ ಮೇಲೆ ಈರುಳ್ಳಿನ ಹಾಕೋಬೇಕು. ಇದು 5 ರಿಂದ 10 ನಿಮಿಷ, ಮೊದಲಿಗೆ ಕರ್ಚಿಕಾಯಿನ 5 ರಿಂದ 10 ನಿಮಿಷ ಹುರ್ಕೋಬೇಕು. ಇದು ಶುಗರ್ ಪೇಷಂಟ್ಗಳಿಗೆ ಭಾಳ ಒಳ್ಳೆಯದು. ಈಗ ಸ್ವಲ್ಪ ಮೆತ್ತಗಾಗೈತಿ, ಇದರೊಳಗೆ ಈರುಳ್ಳಿನ ಹಾಕೋಬೇಕು. ಇದನ್ನು 5 ರಿಂದ 10 ನಿಮಿಷ ಹುರ್ಕೋಬೇಕು. 5 ರಿಂದ 10 ನಿಮಿಷ ಹುರಿದೇವಿ. ಈಗ ಅರಿಶಿಣ ಪುಡಿ ಹಾಕೋಬೇಕು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಕೆಂಪು ಖಾರ ಮತ್ತು ಮಸಾಲೆ ಖಾರ ಎರಡನ್ನು ಹಾಕೋಬೇಕು. ಈಗ ಕರ್ಚಿಕಾಯಿ ಪಲ್ಯ ರೆಡಿ ಆಗೈತಿ. ಲಾಸ್ಟಿಗೆ ಸ್ವಲ್ಪ ಶೇಂಗಾ ಪುಡಿ ಹಾಕಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ. ಈಗ 5 ನಿಮಿಷ ಇದನ್ನು ಮುಚ್ಚಿಟ್ಟು ಮುಂಗೊಯ್ಲು ಬಿಡಬೇಕು. ಈಗ 5 ನಿಮಿಷ ಆಯಿತು, ನೋಡೋಣ. ಈಗ ಕರ್ಚಿಕಾಯಿ ಪಲ್ಯ ರೆಡಿ ಆಗ್ಯದ. ಉತ್ತರ ಕರ್ನಾಟಕ ಸ್ಪೆಷಲ್ ಕರ್ಚಿಕಾಯಿ ಪಲ್ಯ ರೆಡಿ ಟು ಈಟ್.